ಪ್ರಿಯ ವೀಕ್ಷಕರೇ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಕರ್ನಾಟಕದಲ್ಲಿ ಒಂದು ಸಾರ್ವತ್ರಿಕವಾಗಿ ಆಲ್ಮೋಸ್ಟ್ ಒಂದು ಕೋಟ್ಯಾಂತರ ಅಭಿಮಾನಿಗಳ ಒಂದು ಆರಾಧ್ಯ ದೈವವಾಗಿ ಬೆಳೆದಿರೋದಕ್ಕೆ ಒಂದು ರೀತಿಲಿ ಅವ್ರ ತಂದೆಯೂ ಕಾರಣ ಅಂತ ಹೇಳೋಕ್ಕಾಗುತ್ತೆ. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿನಲ್ಲಿದ್ದಾಗ ಅವರು ನಕೀರನ್ ಗೋಪಾಲ್ ಅವ್ರ ಹತ್ರ ಒಂದು ಮಾತು ಹೇಳಿದ್ರಂತೆ. ಏನು ಅಂದರೆ, ನನಗೆ ಈ ಕಾಡಿಂದ ಹೊರಗಡೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಸಪೋಸ್ ಹೋದರೂ ನಾನು ಎಷ್ಟು ದಿನ ಇರ್ತೀನೋ ಅಂತ ಗೊತ್ತಿಲ್ಲ, ಆದರೆ ನನ್ನ ಕೊನೆಯ ಆಸೆ ಒಂದಿದೆ. ಅದು ಏನು ಅಂದರೆ, ನನ್ನ ಪ್ರೀತಿಯ ಕಂದ, ನನ್ನ ಕೊನೆಯ ಮಗ ಅಪ್ಪುನ ನಾನು ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ದೊಡ್ಡ ಹೀರೋ ಆಗಿ ನೋಡಬೇಕು ಅಂತ ಒಂದು ಆಸೆ ಇತ್ತಂತೆ. ಸೊ ಆ ಆಸೆ ಥರನೇ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವಾಗ ಈ ಮಾತನ್ನು ನಕೀರನ್ ಗೋಪಾಲ್ ಅವ್ರ ಹತ್ರ ಕೇಳಿದ್ರು, ಸೊ ಅವತ್ತೇ ಡಿಸೈಡ್ ಮಾಡಿದ್ರಂತೆ, ನಾನು ಏನಾದರೂ ಸಾಧಿಸಬೇಕು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ. ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವರ ತಂದೆಯ ಒಂದು ಸಣ್ಣ ಸಣ್ಣ ಆಸೆಗೂ ಕೂಡ ಭಾಳ ಬೆಲೆ ಕೊಡ್ತಾ ಇರ್ತಾರೆ. ಸೊ ಅವ್ರಿಗೆ ಆಲ್ಮೋಸ್ಟ್ ನೀವು ಎಲ್ಲ ಶೋಗಳಲ್ಲಿ ನೋಡಿರ್ಬೋದು, ಜಿ ಕನ್ನಡದಲ್ಲಿ ಕೋಟ್ಯಾಧಿಪತಿ ಶೋ ಅಲ್ಲಿ ಎಲ್ಲ ಶೋಲ್ಲಿ ನೋಡಿರ್ಬೋದು. ನನಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣವ್ರ ಮಗ ಅಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಅದೇ ರೀತಿ 2002ನೇ ಇಸ್ವಿಲಿ ಅಪ್ಪು ಅಂತ ಒಂದು ಚಿತ್ರ ಮಾಡಿದರು. ಅದು ಅವರು ಹೀರೋ ಆಗಿ ಫಸ್ಟ್ ಫಿಲ್ಮು. ಅದು ಯಾವ ರೀತಿ ಯಶಸ್ಸು ಕಂಡಿತ್ತು ಅಂದರೆ, ಅದು ಎಂಟೈರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಾರ್ವತ್ರಿಕ ದಾಖಲೆ ಅನ್ಬೋದು. ಆ ಲೆವೆಲ್ ಯಶಸ್ಸು ಕಂಡಿತ್ತು.